ಆ ವ್ಯಕ್ತಿ ಆ ಕಾಲದಲ್ಲೇ 11 ಕೋಟಿ ಖರ್ಚು ಮಾಡಿ ಒಂದು ಪ್ಯಾನ್ ಇಂಡಿಯಾ ಮೂವಿ ಮಾಡ್ತಾರೆ. ಅದು ನಮ್ಮ ಕನ್ನಡದ ಮೊಟ್ಟ ಮೊದಲನೇ ಅತಿ ದೊಡ್ಡ ಬಜೆಟ್ನ ಪ್ಯಾನ್ ಇಂಡಿಯಾ ಮೂವಿ ಆಗಿರ್ತದೆ. ಆಗ ಆ ವ್ಯಕ್ತಿ ದುಡ್ಡು ಮಾಡಬೇಕು ಅಂತ ಏನಾರ ನಿಂತಿದ್ರೆ 11 ಕೋಟಿ ಖರ್ಚು ಮಾಡಿ ಪ್ಯಾನ್ ಇಂಡಿಯಾ ಮೂವಿ ತೆಗಿತಾನೆ ಇರಲಿಲ್ಲ. ಯಾವ ಸಿನಿಮಾ ಅಂತ ಯೋಚನೆ ಮಾಡ್ತಿದ್ದೀರಾ? ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಶಾಂತಿ ಕ್ರಾಂತಿ ಮೂವಿ. ಆ ಮೂವಿ ಆ ಕಾಲದಲ್ಲೇ 11 ಕೋಟಿ ಬಜೆಟಲ್ಲಿ ರೆಡಿಯಾಗಿದ್ದು, ಅದು 3 ಭಾಷೆಯಲ್ಲಿ. ಅದನ್ನು ಈಗ ರಿಲೀಸ್ ಮಾಡಿದ್ರೆ ನಮ್ಮ ಕನ್ನಡಿಗರು ಆರಾಮಾಗೆ ಗೆಲ್ಸ್ಬೋದು. ಯಾಕಂದರೆ ಪ್ಯಾನ್ ಇಂಡಿಯಾ ಮೂವಿ ಅಂತ ಬೇಜಾನ್ ಹೇಳ್ತಾರೆ ಅವಾಗಿಂದ ಪ್ಯಾನ್ ಇಂಡಿಯಾ ಮೂವಿ. ಈಗ ಪ್ಯಾನ್ ಇಂಡಿಯಾ ಮೂವಿ ಅಂದರೆ ಅದರದ್ದೇ ಒಂದು ಲೆವೆಲ್ಲು. ನಮ್ಮ ಕನ್ನಡಿಗರು ಆ ಕಾಲದಲ್ಲೇ 11 ಕೋಟಿ ಖರ್ಚು ಮಾಡಿ ಒಂದು ಪ್ಯಾನ್ ಇಂಡಿಯಾ ಮೂವಿ ಮಾಡ್ತಾರೆ. ಅದು ಆ ಕಾಲದಲ್ಲಿ ಏನಾಯಿತು ಏನೋ ಗೊತ್ತಿಲ್ಲ ನಮಗೆ. ಅದು ಕನ್ನಡಿಗರು ಕೈ ಬಿಡ್ತಾರೆ. ಆ ಹಳೆ ಕಾಲದಲ್ಲಿ ಸೋತಿರೋ ಮೂವಿನ ಈಗ ನಾವೇನಾರ ಗೆಲ್ಸಿದ್ರೆ ಅದೊಂದು ಹಿಸ್ಟ್ರಿ ಆಗುತ್ತೆ. ಕನ್ನಡ ಮೂವಿನ 1991ರಲ್ಲಿ ಮಾಡಿರೋ ಮೂವಿ ಇದು. ನಾವು 2026ರಲ್ಲಿ ಗೆಲ್ಸಿದ್ರೆ ಅದೇ ಒಂದು ಕನ್ನಡದ ಹಿಸ್ಟ್ರಿ ಆಗುತ್ತೆ ಅದು. ಆದರೆ ಆ ವ್ಯಕ್ತಿಗೆ ಒಂದೇ ಒಂದು ಮನಸ್ಸಲ್ಲಿ ನೋವಿರೋದು, ಅದೇನಪ್ಪ ಅಂದರೆ ನಾನು ಕನ್ನಡ ಜನತೆನ ಮೆಚ್ಚಿಸೋಕ್ಕಾಗಲಿವಲ್ಲಪ್ಪ ಅಂತ ಅವರು ಈಗೂ ಬೇಜಾರು ಮಾಡ್ಕೊಳ್ಳೋದು ಅದೇ ವಿಷಯಕ್ಕೆ. ಅದಕ್ಕೋಸ್ಕರನೇ ಈ ಕನ್ನಡಿಗರು ಎಲ್ಲ ನಿಂತು ಒಂದು ಪ್ಯಾನ್ ಇಂಡಿಯಾ ಮೂವಿ, ಅದು ಹಳೆ ಕಾಲದ ಮೂವಿನ ಈಗ ಗೆಲ್ಸಿದ್ರೆ ಯಾವ ಥರ ಇರ್ತಿದೆ ಅಂತ ಒಂದು ಸ್ವಲ್ಪ ಯೋಚನೆ ಮಾಡಿ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಶಾಂತಿ ಕ್ರಾಂತಿ ರಿಲೀಸ್ ಆದರೆ ಕನ್ನಡಿಗರು ಎಲ್ಲ ಹೋಗಿ ಥಿಯೇಟ್ರಲ್ಲಿ ನೋಡಿ. ನಮ್ಮ ಕನ್ನಡ ಹೀರೋನ ಕೈ ಬಿಡಬೇಡಿ. ನಮ್ಮ ಕನಸುಗಾರನ ಕನಸನ್ನು ನನಸು ಮಾಡಿ. ಅದೇ ಈ ಕನ್ನಡಿಗರು ಒಂದು ಸತಿ ನಂಬಿದ್ರೆ ಸಾಕು, ಯಾವುದೇ ಕಾರಣಕ್ಕೂ ಕನ್ನಡಿಗರು ಕೈ ಬಿಡಲ್ಲ ಅಂತ ನಂಬಿಕೆ ಇದೆ. ಆದರೆ ಈ ಬಾಲಿವುಡ್ಡು ಹಾಲಿವುಡ್ ಅವ್ರಿಗೆಲ್ಲ ಒಂದು ಪ್ಯಾನ್ ಇಂಡಿಯಾ ಮೂವಿ ಅಂದರೆ ದೊಡ್ಡದು ಅನಿಸ್ತಾರೆ. ಆದರೆ ನಮ್ಮ ಕನ್ನಡ ಜನತೆಗೆ ಆಗಿನ ಕಾಲದಲ್ಲೇ 11 ಕೋಟಿ ಖರ್ಚು ಮಾಡಿ ಒಂದು ಮೂವಿ ಮಾಡಿದ್ದಾರೆ. ಆದಷ್ಟು ಸಪೋರ್ಟ್ ಮಾಡಿ. ಶಾಂತಿ ಕ್ರಾಂತಿ ರಿಲೀಸ್ ಆಗಬೇಕು. ಆದರೆ ಎಲ್ಲ ಹೋಗಿ ದಯವಿಟ್ಟು ಥಿಯೇಟ್ರಲ್ಲಿ ನೋಡಿ. ನಮ್ಮ ಕನ್ನಡದ ಮೇಲಿರೋ ಅಭಿಮಾನನ ಈ ಮೂಲಕ ತೋರಿಸ್ಬೋದು ನೀವು. ಹಾಗೆ ಕನ್ನಡಿಗರು ಯಾವತ್ತೂ ಕನ್ನಡದವ್ರ ಕೈನ ಬಿಡಲ್ಲ ಅಂತ ಈ ಮೂವಿಯಿಂದ ನೀವು ನಿರೂಪಿಸ್ಬೋದು. ಯೋಚನೆ ಮಾಡಿ. ರಿಲೀಸ್ ಆದಮೇಲೆಲ್ಲ ಥಿಯೇಟ್ರಲ್ಲಿ ಹೋಗಿ ನೋಡಿ. ಪ್ರೀತಿಯಿಂದ ಹಾರೈಸಿ. ನಮ್ಮ ಕನ್ನಡ ಸಿನಿಮಾನ ಗೆಲ್ಲಿಸಿ. ಹಾಗೆ ಈಗ ಬರೋ ಹೊಸ ಸಿನಿಮಾಗಳನ್ನೆಲ್ಲ ಹೋಗಿ ಥಿಯೇಟ್ರಲ್ಲೇ ನೋಡಿ. ಪೈರಸಿ ಮಾಡಿಬಿಡಿ. ಜೈ ಕರ್ನಾಟಕ.